ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, 2 ದಿನದಿಂದ ವೀಡಿಯೋ ಮಾಡೋದಾಗಿರಲಿಲ್ಲ ನೋಡಿ. ಯಾಕೆ ಅಂತಂದರೆ ಸ್ವಲ್ಪ ಹೇಳಿದ್ನೆಲ್ಲ, ಮನೆ ಕ್ಲೀನ್ ಕೂಡ ಮಾಡೋದಿತ್ತು. ಹಾಗಾಗಿ ಯಾಕಂದರೆ ಸಂಕ್ರಮಣ ಕೂಡ ಬರ್ತಾ ಇದೆ ಜನವರಿಯಲ್ಲಿ. ಅದಾದ ನಂತರ ಮೊದಲೇ ಬಂದು ಜಾತ್ರೆ ಕೂಡ ಇದೆಯಲ್ಲ, ಹಾಗಾಗಿ ನಾನು ಒಂದು 2-3 ತಿಂಗಳಿಗೊಮ್ಮೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಹಾಗಾಗಿ ಈ ಸರಿ ತುಂಬ ದಿನ ಆಯಿತು, ಹಾಗಾಗಿ 2 ದಿನ ವೀಡಿಯೋ ಮಾಡೋದೇ ಆಗಲಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ತುಂಬ ಚಳಿ ಇತ್ತು ನೋಡಿ. ಹಾಗಾಗಿ ಸ್ವಲ್ಪ ಬಿಸಿನೀರೆಲ್ಲ ಮಾಡಿಕೊಂಡು ಅದಾದ ನಂತರ ಟೀ ಕೂಡ ಮಾಡ್ತಾಯಿದ್ದೀನಿ ನೋಡಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಹಾಲು ಕೂಡ ಸ್ವಲ್ಪ ಇದ್ವು, ನಮ್ಮ ಮನೆಯವ್ರಿಗೆ ಕೂಡ ತೊಗೊಂಡು ಬನ್ನಿ ಅಂತ ಕೂಡ ಹೇಳಿದ್ದೆ. ಅದಾದ ನಂತರ ಸ್ವಲ್ಪ ಕೆನೆ ಕೂಡ ಜಾಸ್ತಿ ತೆಗೆದಿಟ್ಕೊಂಡಿದ್ದೆ ನೋಡಿ ನಾನು. ಅಂದರೆ ಏನು ಬೆಣ್ಣೆ ಅದೆಲ್ಲ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಹಾಗಾಗಿ ಕೆನೆ ಕೂಡ ತೆಗೆದಿಟ್ಕೊಂಡ್ರೆ ನಮಗೂ ಕೂಡ ಯೂಸ್ ಆಗುತ್ತೆ. ನಂತರ ನಾನು 15ರಿಂದ 20 ದಿನದೊಳಗೇ ಬೆಣ್ಣೆ ಏನು ತೆಗ್ದಿರ್ತೀನಲ್ಲ, ಕೆನೆ ತೆಗ್ದಿರ್ತೀನಲ್ಲ, ಬೆಣ್ಣೆ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಶೇರ್ ಮಾಡ್ತೀನಂತ. ಯಾಕಂದರೆ ತುಂಬ ಹಳೆ ವೀಡಿಯೋಸಲ್ಲೆಲ್ಲ ನಾನು ಬೆಣ್ಣೆ ಯಾವ ರೀತಿ ತೆಗೆಯೋದು, ಕೆನೆ ತೆಗೆದ್ಬಿಟ್ಟು ಮನೆಯಲ್ಲಿ ಅಂಥೇಳಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು, ಇಲ್ಲಾಂದರೆ ಇನ್ನೂ ಒಂದು ನೆಕ್ಸ್ಟ್ 1-2-3 ವಿಡಿಯೋದಲ್ಲಿ ಆದ ನಂತರ ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ನೀವು ನೋಡಿ ಅಂತ ಕೇಳ್ಕೊತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಬಿಸಿಲು ಹೊರಗಿಂದ ತುಂಬ ಇದೆ ಅಂತ ಅನಿಸ್ಬೋದು, ಬಟ್ ತುಂಬ ಚಳಿ ಇದೆ ನೋಡಿ. ಎಲ್ಲ ಕಡೆನೇ ಅಷ್ಟೇ ಚಳಿ ಇದೆ ಅಂತ ಅನ್ಕೋತೀನಿ ನಾನು ಕೂಡ. ನೋಡ್ತಾ ಇರ್ಬೋದು, ಸ್ವಲ್ಪ ಏನು ವೇಲ್ ಕೂಡ ಹಾಕ್ಕೊಂಡು ನಂತರ ನಾನೀಗ ಬಿಸಿನೀರು ಕೂಡ ಕುಡಿತಾ ಇದ್ದೀನಿ. ಅದಾದ ನಂತರ ಟಿಫನಿಗೆ ಬಂದು ನಾನು ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡೋಣ, ತುಂಬ ದಿನಗಳಾಯಿತು ಅಂಥೇಳಿ ಈಗ ಅವಲಕ್ಕಿ ಒಗ್ಗರಣೆ ಕೂಡ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ ನೋಡಿ ಅವಲಕ್ಕಿ ಒಗ್ಗರಣೆ, ಅಥವಾ ಸೂಸ್ಲ ಅಂತ ಕೂಡ ಕರೀತಾರೆ ನೋಡಿ. ನನ್ನ ದೊಡ್ಡ ಮಗಳಿಗಂತೂ ತುಂಬ ಇಷ್ಟ ಇದು. ಹಾಗಾಗಿ ನಾವು ಅವಾಗೊಮ್ಮೆ ಇವಾಗೊಮ್ಮೆ ಮಾಡ್ಕೊಂಡು ತಿಂತೀವಿ, ಇಲ್ಲ ಅಂತಿಲ್ಲ. ಬಟ್ ಉಪ್ಪಿಟ್ಟು, ನಂತರ ಇಡ್ಲಿ, ದೋಸೆ, ಪಡ್ಡು ಈ ರೀತಿ ತಿಂದು ನಮಗೂ ಬೇಜಾರಾಗಿದ್ದಾಗ ಸ್ವಲ್ಪ ಯಾವಾಗಾದರೂ ಒಂದು ಟೈಮ್ ಮಾಡ್ಕೋತೀನಿ ನಾನು ಒಂದು 15 ದಿನಕ್ಕೊಂದ್ಸರಿ ಈ ಥರ ನೋಡ್ತಾ ಇರ್ಬೋದು. ಆ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಕ್ಯಾಮ್ರಾ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಕೂಡ ಮಾಡಿದ್ದೀನಿ ನೋಡಿ. ಹಾಗಾಗಿ ಅಷ್ಟು ನೀಟಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಎಣ್ಣೆ ಕಾಯ್ಲಿಕ್ಕಿಟ್ಟು ಜೀರಿಗೆ, ಸಾಸಿವೆ, ನಂತರ ಕರಿಬೇವು, ಕೊತ್ತಂಬರಿ, ನಂತರ ಅದಾದ ನಂತರ ಮೆಣಸಿಕಾಯಿ, ಈರುಳ್ಳಿ ಹಾಕಿ, ನಾನು ಸ್ವಲ್ಪ ಶೇಂಗಾ ಅದನ್ನೆಲ್ಲ ಹಾಕಿ, ನಂತರ ಸಕ್ಕರೆ, ಉಪ್ಪು, ಅರಿಶಿನ ಪೌಡ್ರ್ ಎಲ್ಲ ಹಾಕಿ, ನಂತರ ಏನು ನೀರಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದು ಕೂಡ ಅವಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲರಿಗೂ ರೆಸಿಪಿ ಬರುತ್ತೆ ನೋಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿರ್ತಾರ, ಬ್ಯಾಚುಲರ್ಸ್, ನಂತರ ಸಣ್ಣ ಮಕ್ಕಳಿಗೆ ಕಲಿತಾ ಇರೋ ಹುಡುಗರಿಗೆ ಕೂಡ ಬರ್ಬೋದು. ಒಂದು 5ರಿಂದ 10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ನೋಡಿ. ತುಂಬ ಸೂಪರಾಗಿ ಬಂದಿದ್ದು ಅವಲಕ್ಕಿ ಒಗ್ಗರಣೆ ಮಾತ್ರ. ಟಿಫನಿಗೆ ಬಂದು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ನಾನು ಜಾಸ್ತಿ ಮಾಡೋದಿಲ್ಲಲ್ಲ, ಹಾಗಾಗಿ ಸ್ಪೆಷಲ್ ಅಂತಲೇ ಹೇಳ್ತೀವಿ. ಚಟ್ನಿ ಪುಡಿ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಸೂಪರಾಗಿತ್ತು ನೋಡಿ ಟೇಸ್ಟ್ ಬಂದು. ಮಗಳಿಗೆ ಕೂಡ ಫೋಟೋ ಕಳಿಸಿದ್ದೆ ನಾನು, ಯಾಕಂದರೆ ಅವಳು ಫೇವ್ರೇಟ್ ಅಂತೇಳಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿದ ನಂತರ ಸ್ವಲ್ಪ ಬಾದಾಮಿ ಕೂಡ ತಿಂದಿರ್ತೀನಿ ನೋಡಿ. ಮಗಳಿಗೆ ಕೊಟ್ಟಿರಲಿಲ್ಲ, ಈಗ ಎದ್ದಿದ್ಲು ಅವಳು, ಹಾಗಾಗಿ ಅವಳಿಗೆ ಕೂಡ ಕೊಡ್ತಾಯಿದ್ದೆ. ಬಟ್ ಬೇಡಮ್ಮ, ನನಗೆ 1-2 ಸಾಕು ಅಂತ ಇದ್ಲು. ಸುಮ್ಮನೆ ಯಾಕೆ ಹಂಗೆ ಇಡೋದಂಥೇಳಿ ನಾನು ಕೂಡ ತಿಂತಾಯಿದ್ದೆ. ಆಗ ವಿಡಿಯೋ ಮಾಡಿಕೊಂಡೆ ನೋಡಿ. ಅವಳಿಗೆ ಕೂಡ ಹಾಕ್ಕೊಟ್ಟಿದ್ದೀನಿ ನೋಡಿ, ಬಾದಾಮಿ ಕೂಡ ಹಾಕಿದ್ದೀನಿ. ನಂತರ ಒಗ್ಗರಣೆ ಕೂಡ ಹಾಕ್ಸ್ಕೊಂಡಿದ್ದಾಳೆ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಮೆಣಸಿಕಾಯಿ ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾವಳೆ. ಹಾಗಾಗಿ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇರು ಅಂತೇಳಿ ತೋರಿಸ್ತಿದ್ದೆ ನೋಡಿ. ಯಾಕಂದರೆ ಈಗಿನ ಮಕ್ಕಳಂತೂ ಏನೂ ತಿನ್ನೋದಿಲ್ಲ ನೋಡಿ, ತರಕಾರಿ ತಿನ್ನೋಂಗಿಲ್ಲ, ಏನು ಪಲ್ಯ ತಿನ್ನೋಂಗಿಲ್ಲ, ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಹೇಳಿದ್ನೆಲ್ಲ. ಹಾಲು ಕೂಡ ಖಾಲಿ ಆಗ್ಲಿಕ್ಕೆ ಬಂದಿತ್ತು, ನಮ್ಮ ಮನೆಯವ್ರಿಗೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅದಾದ ನಂತರ ಇಷ್ಟು ಕೆನೆ ಆಗಿದೆ ನೋಡಿ, 15 ದಿನದ್ದು. ಒಂದು 15 ಡೇಸ್ಗೆ ಇಷ್ಟು ಕೆನೆ ಬರುತ್ತಂತಲೇ ಹೇಳ್ಬೋದು. ಈಗೆಲ್ಲ ಕೆನೆ ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಲ್ಲ, ಇನ್ನೊಂದು 2-3 ವಿಡಿಯೋದಲ್ಲಿ ಆದ ನಂತರ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಣ್ಣೆ ತೆಗೆಯೋದು ಅಂತ ಹೇಳಿಬಿಟ್ಟು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನು ತುಂಬ ಲೆಂತಿಯಾಗಿ ಆಗ್ತಾಯಿಲ್ಲ ನೋಡಿ, ಯಾಕಂದರೆ ಇನ್ನೂ ಮನೆ ಕ್ಲೀನ್ ಮಾಡೋದ್ರಲ್ಲೇ ಇದೆ. ಅದರಲ್ಲೇ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ನಾನೀಗ ಈ ವಿಡಿಯೋನಾದರೂ ಶೇರ್ ಮಾಡೋಣ, ಯಾಕಂದರೆ ಮತ್ತೆ ಹಂಗೆ ಬಿಟ್ಬಿಟ್ರೆ ಬಿಡೋದಾಗುತ್ತಾ ವಿಡಿಯೋ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪನೇ ಹಾಲಿದ್ವಲ್ಲ, ಆ ಹಾಲಿಗೆ ಈಗ ನಾನು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು, ಸಕ್ಕರೆ ಎಲ್ಲ ಹಾಕಿಬಿಟ್ಟು ಟೀ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆಗಿನ ಟೀ ಮಾತ್ರ ಸೂಪರ್ ಇರುತ್ತೆ ನೋಡಿ. ಯಾಕಂದರೆ ಟೀ ಪೌಡ್ರು ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳಿದೆ ನೋಡಿ ನಾನು ಓದು ವಿಡಿಯೋದಲ್ಲಿ. ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಅಂತ ಹೇಳಿದ್ದೆ, ಮರ್ತೋಗ್ಬಿಟ್ಟೆ ನೋಡಿ. ಹಾಗಾಗಿ
ಟಿಫನ್ ಆದಮೇಲೆ ಟೀ ಕುಡಿದ್ಮೇಲೆ ನಾನು ಯಾವುದೇ ರೀತಿಯಿಂದ ಮಧ್ಯಾಹ್ನದಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ. ಯಾಕಂದರೆ ಯಾವ ರೀತಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಎಲ್ಲ ಸಾಮಾನು ಒಟ್ಟಿಗೆ ತಗೊಂಡು ನಂತರ ಆಗಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನನಗೂ ಕೂಡ ಮೊನ್ನೆ ಸ್ವಲ್ಪ ಆರಾಮಾಗಿದೆಯಲ್ಲ, ಹಾಗಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಟೀ ಕುಡಿದು ಮಧ್ಯಾಹ್ನ ಅಡುಗೆ ಕೂಡ ಮುಗಿಸಿದೆ ನೋಡಿ. ಆ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ನಾನು. ಅದಾದ ನಂತರ ಏನು ಅನ್ನ ಸಾಂಬಾರು ನಂತರ ಪಲ್ಯ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ. ಅದಾದ ನಂತರ ಸ್ವಲ್ಪ ಹಿಟ್ಟು ಕೂಡ ಉಳಿದಿತ್ತಲ್ಲ, ಇದು ನೈಟ್ ಟೈಮ್ ನೋಡಿ, ಹಿಟ್ಟು ಕೂಡ ಉಳಿದಿತ್ತಲ್ಲ ಒಂದು ಸ್ವಲ್ಪ, ಹಾಗಾಗಿ ನಾನು ಕೂಡ ಇಡ್ಲಿ ಹಾಕಿ ಮುಗಿಸ್ಬಿಡೋಣ. ಯಾಕಂದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಫ್ರಿಜ್ಜಿನಲ್ಲಿ ಯಾವುದೇ ರೀತಿಯಿಂದ ಸ್ಟಾಕ್ ಇರಬಾರ್ದು ಅಂತ ಅಂದ್ಕೊಂಡು ಈಗ ಕ್ಲೀನ್ ಮಾಡಿಬಿಟ್ರಾಯ್ತು, ಹಿಟ್ಟು ಕೂಡ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ. ಏನು ಬಟನ್ ಇಡ್ಲಿ ಮಾಡಲಿಕ್ಕಾಗಿ ನಾನು ಪ್ಲೇಟ್ ಕೂಡ ಇತ್ತು ನೋಡಿ, ತುಂಬ ದಿನಗಳಾಗಿತ್ತು. ನಾನು ಮೇಲ್ಗಡೆ ಹಾಕಿಬಿಟ್ಟಿದ್ದೆ ಸಾಮಾನಲ್ಲಿ ಕಟ್ಟಿ, ಹಾಗಾಗಿ ಈಗ ತೆಗೆದಿದ್ದೆ ನೋಡಿ ಮಗಳಿಗೋಸ್ಕರ. ಬಟನ್ ಇಡ್ಲಿ ಅಂತ ಕೂಡ ಕರೀತಾರೆ ಇವಕ್ಕೆ. ಹಾಗೆ ಮಾಡಿಕೊಟ್ರಾಯ್ತು, ಮಗಳು ಕೂಡ ಖುಷಿ ಪಡ್ತಾಳಲ್ಲ, ಅನ್ನ ಸಾಂಬಾರು ಏನು ಊಟ ಮಾಡ್ತಾಳೆ ರಾತ್ರಿ ಅಂಥೇಳಿ ಅವಳಿಗೆ ಕೂಡ ಬಿಸಿ ಬಿಸಿ ಇಡ್ಲಿ ಹಾಕ್ಕೊಡೋಣ. ನಂತರ ಸಾಂಬಾರು ಅಂದರೆ ಸಾರು ಮಾಡಿರ್ತೀವಲ್ಲ ಅನ್ನಕ್ಕಾಗಿ, ಅದನ್ನೇ ಸಾರು ಮಗಳಿಗೆ ಸಾಂಬಾರು ಅಂತೇಳಿ ಕೊಟ್ಟೆ ನೋಡಿ. ನಂತರ ಅವಳು ಚಟ್ನಿ ಏನು ಜಾಸ್ತಿ ಇಷ್ಟಪಡೋದಿಲ್ಲ, ಬಟ್ ಸ್ವಲ್ಪ ಫ್ರಿಜ್ನಲ್ಲಿ ಸ್ಟಾಕ್ ಇತ್ತಂತೇಳಿ ಸ್ವಲ್ಪ ಚಟ್ನಿ ಕೂಡ ಹಾಕಿದೆ ಅವಳಿಗೆ. ಅವಳೇನು ಚಟ್ನಿ ಜಾಸ್ತಿ ತಿನ್ನಲ್ಲ ನೋಡಿ, ಸಾಂಬಾರೇ ಇಷ್ಟಪಡ್ತಾಳೆ. ತುಂಬ ಚಳಿ ಇರೋದ್ರಿಂದ ಸ್ವೆಟರ್ ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ, ಯಾಕಂದರೆ ಒಂದೊಂದು ಟೈಮ್ ಬರ್ತಾಳೆ ಒಂದೊಂದು ಟೈಮ್ ಬರೋದಿಲ್ಲ ನೋಡಿ ವೀಡಿಯೋ ಮಾಡೋದಕ್ಕೆ, ಹಾಗಾಗಿ ನೋಡ್ತಾ ಇರ್ಬೋದು. ಸಾಂಬಾರು ಕೂಡ ಹಾಕಿ ನಂತರ ಕೊಟ್ಟೆ. ಅದಾದ ನಂತರ ನೈಟೆಲ್ಲ ಊಟ ಮಾಡಿ ಮಲಗಿದ ನಂತರ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಬಿಸಿಲಿಗೆ ಒಂದು ಸ್ವಲ್ಪ ಎಲ್ಲ ಗೋಡಂಬಿ ದ್ರಾಕ್ಷಿ ಕೂಡ ಇಟ್ಟಿದ್ದು ಓದು ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಇಟ್ಟಿದ್ದೆ ನೋಡಿ. ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ನಾನು ಇವನ್ನೆಲ್ಲ ಡ್ರೈ ಫ್ರೂಟ್ಸು, ಬಟ್ ಈಗೀಗ ಸ್ವಲ್ಪ ಯಾಕೋ ಮೊನ್ನೆ ಆರಾಮಿಲ್ದಾಗಿಂದ ಜಾಸ್ತಿ ನೆನೆ ಹಾಕೋದು, ನಂತರ ರಾತ್ರಿನೇ ಹಾಕ್ಬಿಡ್ತಿದ್ದೆ ನೋಡಿ. ಬೆಳಗ್ಗೆ ಎಲ್ಲ ತಿಂದುಬಿಟ್ಟೆ ಟೀ ಎಲ್ಲ ಕುಡಿತಿದ್ವಿ, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಬಟ್ ಮಗಳಿಗೆ ಯಾಕೋ ಇಷ್ಟ ಆಗಲಿಲ್ಲ, ಸ್ವಲ್ಪ ದಿನದಿಂದ ಬಿಟ್ಬಿಟ್ಟಿದ್ದೀನಿ, ಮಾಡೇ ಇಲ್ಲ. ಹಾಗಾಗಿ ಈಗ ತಂಪಿರೋದ್ರಿಂದ ಇಷ್ಟೆಲ್ಲ ತುಂಬ ಗಲೀಜಾಗಿಬಿಟ್ಟಿದ್ವು ಅಂತಲೇ ಹೇಳ್ಬೋದು. ಸಾರಿ, ಗಲೀಜೆಲ್ಲ ಡಸ್ಟ್ ಆಗಿದ್ದು ಅಂತಲೇ ಹೇಳ್ಬೋದು. ಹೀಗಾಗಿ ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಟು ಕ್ಲೀನೆಲ್ಲ ಮಾಡಿಕೊಂಡೆ ನೋಡಿ. ನಾನು ನೋಡ್ತಾ ಇರ್ಬೋದು, ಇವನ್ನ ಓಪನ್ನಾಗಿ ಏನಂತಾರೆ ಸೆಲ್ಫಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ, ಇನ್ನು ಮತ್ತೆ ಅದೇ ಥರ ಆಗ್ತಾವಂತೇಳಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಯಾಕಂದರೆ ಸ್ವಲ್ಪ ದಿನ ಆದರೂ ನಾವು ನೋಡಿಲ್ಲ ಅಂದರೂ ಕೂಡ ಅದು ಏನಂತಾರೆ ಚೆನ್ನಾಗಿರುತ್ತಾ ಅಂಥೇಳಿ. ಯಾಕಂದರೆ ಬಾದಾಮಿ ಯಾವಾಗಲೂ ನಾನು ಡೈಲಿ ನೈಟ್ ನೆನೆ ಹಾಕ್ತೀನಿ ನೋಡಿ. ಗೋಡಂಬಿ ಸ್ವಲ್ಪ ಫ್ರಿಜ್ಜಿನಲ್ಲಿ ಇಟ್ಬಿಟ್ರಾಯ್ತು. ಈ ಬಾಕ್ಸ್ಗಳು ಕ್ಲೀನ್ ಮಾಡಿ ಏನು ಇಟ್ಟಿದ್ನೆಲ್ಲ ಇನ್ನು ಸೆಲ್ಫ್ನಲ್ಲಿ ಇಟ್ಟರಾಯ್ತು. ಇವನ್ನ ಎರಡೂ ಸೇರಿಬಿಟ್ಟು ಫ್ರಿಜ್ಜಿನಲ್ಲಿ ಇಟ್ಟರಾಯ್ತು ಅಂತೇಳಿ ಹಾಗೆ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಒಂದು ಬಾಕ್ಸ್ ಕೂಡ ತೊಗೊಂಡ್ಬಂದೆ ನಾನು, ಅಂದರೆ ಫ್ರಿಜ್ಜಿನಲ್ಲೇ ಇತ್ತು ನೋಡಿ, ಅದನ್ನೇ ತೊಗೊಂಡು ಈಗ ಎಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ಒಂದು ಹೊಸದಾಗಿ ವಿಡಿಯೋದಲ್ಲಿ ಸಿಗೋಣ ಅಂತ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.